ಹಾಯ್ ಫ್ರೆಂಡ್ಸ್, ನಾವಿವತ್ತು ಚಿಕ್ಕಲ್ಲೂರು ಚಂದ್ರಮಂಡಲೋತ್ಸವ ಸಿದ್ದಪ್ಪಾಜಿ ಜಾತ್ರೆಗೆ ಹೋಗ್ತಿದ್ದೀವಿ. 4 ಗಂಟೆಗೆ ಸ್ಯಾಟ್ಲೈಟಿಂದ ಬಸ್ ಹತ್ತಿದ್ವಿ ಮಳವಳ್ಳಿಗೆ. ಬಸ್ ನೋಡಿ ಯಾವ ಥರ ತುಂಬ ರಶ್ ಇದೆ ಅಂತ. ಶನಿವಾರ ಮತ್ತು ಭಾನುವಾರ ಹಾಗೆ ಜಾತ್ರೆ ಟೈಮ್ ಆಗಿರೋದ್ರಿಂದ ಸಖತ್ ರಶ್ ಇದೆ. ಹಾಗೆ ದಂಡನ ಮಾರಮ್ಮನ ದೇವಸ್ಥಾನ ಬಂತು. ಆಲ್ರೆಡಿ ನಾವು ಊರಿಂದನೇ ಕಾರ್ಗೆ ಬುಕ್ ಮಾಡ್ಕೊಂಡಿದ್ವಿ, ಯಾಕಂದರೆ ಇಲ್ಲಿಂದ ಬಸ್ಗಳೆಲ್ಲ ತುಂಬ ಕಡಿಮೆ ಅಂತ ಹೇಳಿ 4 ಗಂಟೆಗೆ ಹತ್ತಿದ್ವಿ. ಇಲ್ಲಿಂದ ಮಳವಳ್ಳಿಗೆ ರೀಚ್ ಆದ್ವಿ ಒಂದು 7:30-8 ಗಂಟೆ ಅಷ್ಟರಲ್ಲಿ. ನೋಡಿ, ಬಸ್ ಎಲ್ಲ ಫುಲ್ಲು ಖಾಲಿ ಇದೆ. ಆಲ್ಮೋಸ್ಟ್ ಎಲ್ಲ ಬಸ್ಸು ಡಿಪೋಗೆ ಹೋಗ್ತಾಯಿತ್ತು. ಅಷ್ಟೊಂದೇನು ಜಾಸ್ತಿ ಬಸ್ಗಳು ಓಡಾಡ್ತಿರ್ಲಿಲ್ಲ. ನಾವು ಕಾರ್ಗೆ ವೆಯ್ಟ್ ಮಾಡಿಕೊಂಡು ನಿಂತಿದ್ದೀವಿ. ನೋಡಿ, ಮಲೆ ಮಹದೇಶ್ವರ ಬಸ್ಸು ಎಷ್ಟು ರಶ್ ಇದೆ ಅಂತ ಹೇಳಿ. ವೀಕೆಂಡಲ್ಲಂತೂ ಸಖತ್ ರಶ್ಶೆ. ಕಾರ್ ಬಂತು, ನಾವು ಕಾರ್ ಹತ್ಕೊಂಡೀಗ ಚಿಕ್ಕಲ್ಲೂರಿಗೆ ಹೋಗ್ತಿದ್ದೀವಿ. ಇಲ್ಲೇ ಪಾರ್ಕ್ ಮಾಡಿದ್ದೀವಿ, ಓನ್ ವೆಹಿಕಲ್ ಎಲ್ಲ ಪಾರ್ಕಿಂಗ್ ಮಾಡೋ ಜಾಗ ಇದು. ಹಾಗೆ ಬಸ್ಗಳಿಗೂ ಕೂಡ ಸಪ್ರೇಟ್ ಪಕ್ಕದಲ್ಲೇ ಜಾಗ ಇದೆ. KSRTC ಬಸ್ಗಳಿಗೆಲ್ಲ ನೋಡಿ, ಆಲ್ಮೋಸ್ಟ್ ಎಲ್ಲ ಬಸ್ಗಳು ಇಲ್ಲೇ ಹಾಕಿರೋದ್ರಿಂದ ಫುಲ್ಲು ಖಾಲಿ ಇದೆ ಮಳವಳ್ಳಿಯಿಂದ. ನೋಡಿ, ಈ ಥರ ಎಲ್ಲ ಸ್ನ್ಯಾಕ್ಸು, ತಿಂಡಿ ಐಟಮ್ಸು, ಹಾಗೆ ಗೇಮ್ಸ್ ಅದನ್ನೇ ನಾನು ನೋಡಿ ಹೇಳಿದ್ದು ಎಲ್ಲ ಅವರೇ ಅಂಗಡಿಗಳನ್ನ ಏನಾಗಲ್ಲ ಅಂದರೆ ನಾವು ಬಂದಿದ್ದೀವಲ್ಲ. ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಎಲ್ಲ ಉಸ್ತುವಾರಿನ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪೊಲೀಸ್ ವ್ಯವಸ್ಥೆ ಆದ್ರೂ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಆದ್ರೂ ಕೂಡ ಎಲ್ಲದರಲ್ಲೂ ನೀಟಾಗಿ ಚೆನ್ನಾಗಿ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ನಾವು ಇಲ್ಲಿ ರಶ್ಶು ಅಂದರೆ ಮಳವಳ್ಳಿಯಿಂದನೇ ಊಟ ಪಾರ್ಸಲ್ ತೊಗೊಂಡು ಬಂದಿದ್ವಿ. ಇಲ್ಲೇ ಸೈಡಲ್ಲಿ ಕುತ್ಕೊಂಡು ತಿಂದ್ವಿ. ಅಷ್ಟರಲ್ಲಿ ಚಂದ್ರಮಂಡಲೋತ್ಸವ ಸ್ಟಾರ್ಟ್. ಆದಿ ಜ್ಯೋತಿ ಬನ್ಯೋ, ಪರಂಜ್ಯೋತಿ ಬನ್ಯೋ, ಆದಿ ಜ್ಯೋತಿ ಬನ್ಯೋ. ಫೈನಲಿ ಚಂದ್ರಮಂಡಲೋತ್ಸವ ಮುಗೀತು. ಅಲ್ಲೇ ಉಳ್ಕೊಂಡಿದ್ದು. ಬೆಳಗ್ಗೆನೂ ಕೂಡ ದರ್ಶನ ಮಾಡ್ಕೊಂಡು ಬರ್ತಾರೆ ಜನಗಳು. ವಾಪಸ್ ಹೋಗೋರು ವಾಪಸ್ ಅವರವರ ಮನೆಗಳಿಗೆ ಹೋಗ್ತಾರೆ. ನಾವು ಕೂಡ ಮುಗಿದ ತಕ್ಷಣ ದೇವ್ರ ದರ್ಶನ ಮಾಡಿಕೊಂಡು ಫುಲ್ಲು ಮತ್ತೆ ನಾವು ಊರ ಕಡೆಗೆ ರಿಟರ್ನ್ ಆದ್ವಿ. ಹಾಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಟೀ ಕಾಫಿಗೆ ಮಳವಳ್ಳಿ ಮೇನ್ ರೋಡಲ್ಲಿ ನಿಲ್ಲಿಸಿದ್ವಿ. ಸೊ ನಮ್ಮೂರು ನಾವು ತಲುಪೋ ಅಷ್ಟರಲ್ಲಿ 1:30-2 ಗಂಟೆ ಆಗಿತ್ತು. ಬೆಳಗ್ಗೆ ನಮ್ಮೂರು ದೇವ್ರ ದರ್ಶನ ಮಾಡಿಕೊಂಡು ನಾವು ನಮ್ಮ ಅಜ್ಜಿ ಮಾಡಿರೋ ಪುಳಿಯೋಗರೆ ತಿಂದ್ಕೊಂಡು ಬೆಂಗಳೂರು ಕಡೆಗೆ ಬಸ್ ಹತ್ತಕ್ಕೆ ನೋಡಿದ್ರೆ ಮಳವಳ್ಳಿಲಿ ಫುಲ್ಲು ರಶ್ಶು, ನಾನ್ ಸ್ಟಾಪ್ ಗಾಡಿ. ಎಲ್ಲ ಬಸ್ಸನ್ನು ಚಿಕ್ಕಲ್ಲೂರು ಜಾತ್ರೆ ವಿಶೇಷಕ್ಕೋಸ್ಕರ ಅಂತಲೇ ಬಿಟ್ಟಿದ್ದಾರೆ. ಹಂಗಾಗಿ ನೋಡಿ, ಇದು ಜಾತ್ರೆ ಬಸ್ಸೇ. ಅಂತೂ ಇಂತೂ ನಮಗೆ ನಾನ್ ಸ್ಟಾಪ್ ಗಾಡಿ ಸಿಕ್ತು. ಕೆಂಗೇರಿಗೆ ನಾವು ಹತ್ಕೊಂಡು ಬೆಂಗಳೂರು ರೀಚ್ ಆದ್ವಿ. ಬಸ್ ಅಂತೂ ತುಂಬಾ ರಶ್ ಇತ್ತು. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.